ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಈಗ ಸಂಜೆ ಆಗಿದೆ. ಈ ಸಂಜೆ ಟೈಮಲ್ಲಿ ನಾನು ಒಂದು ಗಿಡನ ರಿಪೋರ್ಟ್ ಮಾಡ್ತಾ ಇದ್ದೆ, ದಾಸವಾಳ ಗಿಡದ್ದು. ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದು ನೋಡಿ, ನಾನು ಒಂದು ಮಿಕ್ಸರ್ ಜಾರಲ್ಲಿ ಇದನ್ನು ಹಾಕಿದ್ದೀನಿ. ಇದನ್ನು ನೀವು ಸಾಕಷ್ಟು ಸರಿ ನೋಡಿದ್ದೀರಾ. ಇದರಲ್ಲಿ ಹೂ ಅರಳಿರೋದನ್ನು ಕೂಡ ನೀವು ನೋಡಿರ್ತೀರ. ಆದರೆ ಈಗೇನಾಗಿದೆ ಅಂದರೆ, ಇದು ನಾನು ಎರಡರಲ್ಲಿರೋದು ಚಿಕ್ಕದಲ್ಲಿ ಇರೋದನ್ನು ನಾನು ಕಟ್ ಮಾಡಿ ರಿಪೋರ್ಟ್ ಎಲ್ಲ ಮಾಡಿದ್ದೆ. ಬಟ್ ಈಗೇನಾಗಿದೆ ಅಂದರೆ, ಇದು ಒಂದನ್ನು ನಾನು ಬಿಟ್ಟಿದ್ದೆ. ಇದರಲ್ಲಿ ಮೊಗ್ಗೆಲ್ಲ ಬರುತ್ತೆ, ಈ ರೀತಿಯಾಗಿ ಯೆಲ್ಲೋ ಕಲರ್ ಆಗುತ್ತೆ, ಉದುರೋಗುತ್ತೆ ನೋಡಿ, ಈ ರೀತಿ ಆಗ್ತಾಯಿದೆ. ಯಾಕೆ ಅಂತ ಅನಿಸಿದ್ರೆ, ನನಗನ್ಸುತ್ತೆ ಇದು ಒಳಗಡೆ ರೂಟ್ ಬೌಂಡ್ ಆಗಿದೆ, ಅದಕ್ಕೋಸ್ಕರ ಈ ರೀತಿ ಆಗ್ತಾಯಿದೆ ಅಂತ. ಒಂದು 2-3 ಸರಿ ಇದರಲ್ಲಿ ಹೂ ಎಲ್ಲ ಆಗಿದೆ ಚೆನ್ನಾಗಿ. ಬಟ್ ಈಗ ರೂಟು ಜಾಸ್ತಿ ಆಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಇವತ್ತು ಇದನ್ನು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಣ್ಣ ಪಾಟ್ ಅಲ್ಲ, ಒಂದು 5 ಇಂಚಿ ಪಾಟ್ ಅಂತ ಅನಿಸುತ್ತೆ ಇದು. 5 ಇಂಚು 4 ಇಂಚು ಪಾಟ್ಗಳನ್ನು ನೀವು ಆದಷ್ಟು ಹೊರಗಡೆಯಿಂದ ಮಾರ್ಕೆಟಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಮನೆಯಲ್ಲೇ ಈ ರೀತಿಯಾಗಿ ವೇಸ್ಟ್ ಆಗಿರುವಂಥ ಮಟೀರಿಯಲ್ ನಿಮಗೆ ಸಿಕ್ಕುತ್ತೆ. ಅದಕ್ಕೋಸ್ಕರ ನಾನು ಕೂಡ ಇದೇ ರೀತಿಯಾಗಿ ಯೂಸ್ ಮಾಡ್ತೀನಿ. ಮಿಕ್ಸರ್ ಜಾರಲ್ಲಿ ಸಾಕಷ್ಟು ಗಿಡಗಳನ್ನು ನಾನು ಹಾಕಿರೋದು ತೋರಿಸಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ನಾನು ಮಣ್ಣನ್ನು ರೆಡಿ ಮಾಡಿದ್ದೀನಿ ನೋಡಿ. ಈ ರೀತಿಯಾಗಿ ಮಣ್ಣು ಈ ರೀತಿಯಾಗಿರಬೇಕು. ಈ ಪಾಟಲ್ಲಿ ಏನಂದರೆ, ಕೆಳಗಡೆ ಒಂದು ಸ್ವಲ್ಪ ಮಣ್ಣು, ಆಮೇಲೆ ಗಾರ್ಡನ್ ವೇಸ್ಟ್ ಹಾಕಿದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಇದರಲ್ಲಿ ಗಿಡ ಹಚ್ಚಿದ್ದೆ ನಾನು. ಇವತ್ತೊಂದು ಸ್ವಲ್ಪ ಬಿಸಿಲಿಗೆ ಬಿಟ್ಟಿದ್ದೆ, ಒಂದು 2 ಗಂಟೆ ಬಿಟ್ಟಿದ್ದೀನಿ ಅಷ್ಟೇ ಈ ಮಣ್ಣನ್ನು, ಜಾಸ್ತಿ ಬಿಟ್ಟಿಲ್ಲ. ನೀವು ಬೇಕು ಅಂದರೆ 2 ದಿನವೂ ಮಣ್ಣನ್ನು ಬಿಸಿಲಿಗೆ ಬಿಟ್ಟರೆ ತುಂಬಾ ಒಳ್ಳೆಯದು. ಬಟ್ ಈಗ ನನಗೆ ಮಣ್ಣು ಬೇಕು, ಹಾಗಾಗಿ ನಾನು ತೆಗಿತಾ ಇದ್ದೀನಿ. ನೀವು ಎಷ್ಟು ಬಿಸಿಲಿಗೆ ಇಟ್ಟು ತೆಗೆದಿಟ್ಕೊತೀರಲ್ಲ, ಅಷ್ಟು ಮಣ್ಣು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಈ ಮಣ್ಣಿಗೆ ನಾನು ಒಂದು ಸ್ವಲ್ಪ ಬೂದಿನ ಸೇರಿಸ್ತಾ ಇದ್ದೀನಿ. ಈ ಬೂದಿ ಸೇರಿಸೋದ್ರಿಂದ ಮಣ್ಣಲ್ಲಿ ಯಾವುದೇ ಥರ ಹುಳಗಳ ಕಾಟ ಇರೋದಿಲ್ಲ. ಗಿಡ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಹೂಗಳು ಜಾಸ್ತಿ ಬರುತ್ತೆ. ಈ ಬೂದಿಯಿಂದ ಏನಂದರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆದರೆ ಏನಂದರೆ, ಈ ಬೇಸಿಗೆನಲ್ಲಿ ತುಂಬ ಅತಿಯಾಗಿ ಹಾಕಕ್ಕೆ ಹೋಗಬಾರ್ದು. ಬೂದಿನ ನಾವು ಯಾವ್ಯಾವ ಥರದಲ್ಲಿ ಯೂಸ್ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ನಾನು ಇದನ್ನು ಮಣ್ಣಿಗೆ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಆದರೆ ಗಿಡ ಸುಟ್ಟೋಗುತ್ತೆ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ನಾನಿಲ್ಲಿ ಬೇವಿನ ಹಿಂಡಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಗಿಡಗಳಿಗೆ ಒಳ್ಳೆಯದು. ಇಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಆಮೇಲೆ ವರ್ಮಿ ಕಂಪೋಸ್ಟ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಗಿಡನ ನೀವು ಹಚ್ಚಬೇಕಾದ್ರೆ ಮಣ್ಣಿಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು. ಅದರ ಮೇಲೆ ಎಡಿಷ್ನಲ್ ಆಗಿ ನೀವು ಈ ಬೇಸಿಗೆನಲ್ಲಿ ಗೊಬ್ಬರನ ಆ್ಯಡ್ ಮಾಡಬಾರ್ದು ನೋಡಿ. ಇದನ್ನು ಚೆನ್ನಾಗಿ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಈ ಮಣ್ಣನ್ನು ನಾನು ಇದ್ರ ಒಳಗಡೆ ಹಾಕ್ಕೋತೀನಿ. ಇದಕ್ಕೆ ನೋಡಿ, ಒಂದು ಸ್ವಲ್ಪ ನಾನು ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದನ್ನು ತೆಗಿತೀನಿ, ನಾನು ತೆಗೆದುಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ರೂಟ್ ಬಾಂಡ್ ಆಗಿದೆ ಅಂತ. ಹಾಗಾಗಿ ಇದಕ್ಕೆ ಬೇರೆ ಒಂದು ಪಾಟ್ ಬೇಕೇ ಬೇಕಿತ್ತು. ಹಾಗಾಗಿ ಇವತ್ತು ರಿಪೋರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಗಿಡಗಳಲ್ಲಿ ಈ ರೀತಿಯಾಗಿ ಮೊಗ್ಗು ಉದುರ್ತಾ ಇದೆ ಅನ್ನೋದಾದರೆ ಈ ರೀತಿಯಾದಂಥ ಪ್ರಾಬ್ಲಮ್ ಕೂಡ ಇರುತ್ತೆ ನೋಡಿ. ನಾನು ಇದನ್ನು ಜಾಸ್ತಿ ತೆಗಿಯೋಕ್ಕೆ ಹೋಗಲ್ಲ, ಮಣ್ಣು ಆ್ಯಸ್ ಇಟ್ ಈಸ್ ಇದ್ರ ಒಳಗಡೆ ಇಟ್ಬಿಟ್ಟು ಇದಿಷ್ಟು ಮಣ್ಣನ್ನು ಹಾಕ್ಕೊತೀನಿ. ಇದರಲ್ಲೂ ಕೂಡ ಬೇರೆ ಪಾಟನ್ನು, ಬೇರೆ ಗಿಡನ ಹಚ್ಕೊತೀನಿ ನಾನು ಇವತ್ತು. ಈ ರೀತಿ ಇಟ್ಬಿಟ್ಟು ಇದ್ರ ಸುತ್ತಲೂ ಮಣ್ಣನ್ನು ಹಾಕ್ಕೊತೀನಿ. ಆದಷ್ಟು ಸಂಜೆ ಹೊತ್ತು ರಿಪೋರ್ಟನ್ನು ಮಾಡ್ಕೊಳ್ಳಿ. ಆಮೇಲೆ ಇಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ದಯವಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಈಗ ನಾವು ರಿಪೋರ್ಟ್ ಮಾಡಿದಾಗ ಕೆಲವೊಂದು ಸರಿ ಗಿಡಗಳು ಶಾಕಲ್ಲಿರುತ್ತೆ,
ಆವಾಗ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಾರಿ ನೀರನ್ನು ಕೊಡಬೇಕು ಗಿಡಗಳಿಗೆ. ಮರಿಯಕ್ಕೆ ಹೋಗಬೇಡಿ. ಪೂರ್ತಿ ಡ್ರೈನೇಜ್ ಹೋಲಿಂದ ನೀರು ಆಚೆ ಬರಬೇಕು, ಅಷ್ಟು ನೀರನ್ನು ನೀವು ಹಾಕ್ಕೋಬೇಕಾಗತ್ತೆ. ನಾನು ಕೂಡ ಈಗ ಇದು ತುಂಬ ಮಣ್ಣು ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೋತೀನಿ. ಇದನ್ನು ಸ್ವಲ್ಪ ಬಿಸಿಲು ಕಮ್ಮಿ ಬೀಳುವಂತಹ ಜಾಗದಲ್ಲಿ ಇಟ್ಕೊತೀನಿ. ನನ್ನ ಟೆರಸಲ್ಲಿ ನಾನು ಯಾವುದೇ ಥರ ಗ್ರೀನ್ ನೆಟ್ ಆಗಲಿ ಅಥವಾ ಗಿಡ ಆಗಲಿ ದೊಡ್ಡದು ಯಾವುದೂ ಇಲ್ಲ. ಗಿಡದ ಪಕ್ಕನೇ ಒಂದು ಗಿಡದ ಪಕ್ಕ ಇಡ್ತೀನಿ. ನಿಮಗೆ ಜಾಗ ಇತ್ತು ಅಂದರೆ ಸ್ವಲ್ಪ ನೆರಳಲ್ಲಿ ಇಟ್ಕೊಳ್ಳಿ ಆದಷ್ಟು. ನೋಡಿ, ಇದು ಡ್ರೈನೇಜ್ ಹೋಲಿಂದ ನೀರು ಆಚೆಗೆ ಹೋಯಿತು. ಈ ಥರ ನಾವು ನೀರನ್ನು ಹಾಕೋಬೇಕು. ಫಸ್ಟ್ ಟೈಮ್ ಹಾಕ್ಕೊಂಡಾಗ ಇದು ರೂಟ್ ಬಾಂಡ್ ಆಗಿತ್ತು. ಈ ಒಂದು ಬಾಟಲ್ಲಿ ಈಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಇದು ಏನು ಖಾಲಿಯಾಗಿತ್ತಲ್ಲ, ಇದರಲ್ಲಿ ನಾನು ಬಾಲ್ಸಮ್ ಬೀಜ ಹಾಕಿದ್ದೆ ಅಂತ ತೋರಿಸಿದ್ನಲ್ಲ ನಿಮಗೆ, ಅದರದ್ದು 2 ಗಿಡನ ಹಚ್ಚಿದ್ದೀನಿ. ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ. ಈ ಪಾಟು ಸರಿ ಹೋಗುತ್ತೆ ಇದಕ್ಕೆ. ಈಗ ಸದ್ಯಕ್ಕೆ ನನ್ನ ಹತ್ರ ಇದೇ ಇರೋದು. ಒಂದೊಂದೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಗಿಡಗಳು ಸಿಗುತ್ತಲ್ಲ, ಪಾಟ್ಗಳು ಸಿಗುತ್ತಲ್ಲ, ಅದನ್ನು ಹಾಕ್ತಾ ಹೋಗ್ತೀನಿ ನಾನು. ಇದು ಯಾವ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ. ಮಿಕ್ಸ್ ಅಂತ ಹೇಳಿ ತೊಗೊಂಡು ಬಂದಿದ್ದು ನಾನು. ಆ ಪ್ಯಾಕೆಟ್ ಮೇಲೆ ಮಿಕ್ಸ್ ಕಲರ್ಸ್ ಅಂತ ಇತ್ತು. ನೋಡೋಣ, ಇದರಲ್ಲಿ ಹೂ ಬಂದಾಗ ನಿಮಗೆ ತೋರಿಸ್ತೀನಿ ನಾನು. ಇದು 2 ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಟ್ಕೊತೀನಿ ಈಗ. ಇದು ಅಪ್ಡೇಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.